ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಲವ್ ಸ್ಟರ್ಡ್ ಕಿಚನ್. ಇವತ್ತು ತುಂಬ ಸ್ಪೆಷಲ್ ರೆಸಿಪಿ, ತುಂಬ ನನ್ನ ಫೇವ್ರೆಟ್ ರೆಸಿಪಿ ಆ್ಯಂಡ್ ನಾನು ನನ್ನ ಫ್ರೆಂಡ್ ಹತ್ರ ಕಲ್ತ್ಕೊಂಡು ಮಾಡಿರೋ ಅಂಥ ರೆಸಿಪಿ ಇದು. ಇಟ್ ಈಸ್ ನಾನ್ ಅದರ್ ದ್ಯಾನ್ ಕಿಂಗ್ ಆಫ್ ದ ಕಿಚನ್ ಅಂತ ಹೇಳೋವಂಥ ಪನೀರ್ ಬಿರಿಯಾನಿ. ಬಾಸುಮತಿ ಅಕ್ಕಿನ 120 ಮಿನಿಟ್ಸ್ ನೆನೆಸ್ಕೊಳ್ಳಿ. ಫಸ್ಟು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೊಸರು, ಮತ್ತು 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ, ಬಿರಿಯಾನಿ ಮಸಾಲ, ಮತ್ತೆ ಧನಿಯಾ ಪೌಡರ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಸ್ತೂರಿ ಮೇಥಿ, ಪನ್ನೀರು, ಉಪ್ಪು ಹಾಕ್ಬಿಟ್ಟು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಆಮೇಲೆ ಇದು ಎಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ಅದು ಕುದ್ದ ಮೇಲೆ ಅದಕ್ಕೆ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಂಡು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಡಬೇಕು. 10 ಮಿನಿಟ್ಸ್ ಬಿಟ್ಟರೆ ಈ ಥರ ಬರುತ್ತೆ. ಇದು ಬರೀ 80% ಬೆಂದಿದೆ ಅಷ್ಟೇ. ಒಂದು ಪ್ಯಾನ್ಗೆ ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಥರದ ಬಿರಿಯಾನಿ ಎಲೆಗಳನ್ನ ಹಾಕ್ಕೊಂಡು ಆನಿಯನ್ನ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಟೊಮ್ಯಾಟೊ ಹಾಕೋಬೇಕು. ಅದನ್ನು ಫ್ರೈ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮತ್ತೆ ಚಿಲ್ಲೀಸ್ ಹಾಕ್ಕೊಂಡು ಅದಕ್ಕೆ ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್, ಮತ್ತು ಇದು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಾವು ಮ್ಯಾರಿನೇಟ್ ಮಾಡಿರೋ ಅಂತಹ ಇದನ್ನು ಪನ್ನೀರ್ನ ಹಾಕ್ಕೋಬೇಕು. ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ನಾವು ಮಾಡಿಟ್ಟಿರೋ ಅಂಥ ಅನ್ನನ ಹಾಕ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಮೇಲ್ಗಡೆ ಪುದೀನ ಸೊಪ್ಪನ್ನ ಸ್ಪ್ರೆಡ್ ಮಾಡಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಇದು ನಾವು ನೆನೆಸಿಟ್ಟಿದ್ವಲ್ಲ ಹಾಲಿಗೆ ಕೇಸರಿನ ಅದನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿ ಮತ್ತು ಈ ಫಾಯಿಲ್ ಕವರ್ನ ನಾವು ಕವರ್ ಮಾಡಬೇಕಾಗತ್ತೆ. ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ದಮ್ ಕಟ್ಟಬೇಕು. ಸೊ ನಾನು ಫಾಯಿಲ್ ಕವರಲ್ಲಿ ದಮ್ ಕಟ್ಬಿಟ್ಟು ಸೊ ಈಗ ಇನ್ನೊಂದು ಕಡೆ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸೊ ಆ ಬಿಸಿ ಮಾಡಿರೋ ಪ್ಯಾನ್ ಮೇಲೆ ಇದನ್ನು ಇಟ್ಟು ಮತ್ತು ಸ್ವಲ್ಪ ವೆಯ್ಟ್ ಆಗಿರೋ ಅಂಥದ್ದನ್ನು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟರೆ the biryani is ready to eat. And ನನ್ನ ಫ್ರೆಂಡ್ಸ್ ಜೊತೆ ನಾನು ಎಂಜಾಯ್ ಮಾಡಿದೆ ಬಿರಿಯಾನಿ ತಿನ್ನೋದನ್ನು, and I'm sure you will also enjoy. Please do try and let me know how it turns out to you. Happy Biryani Day. Thank you for watching. Bye bye.